ಚಂದ್ರಗ್ರಹಣದ ಬಳಿಕ ದೇಗುಲಗಳ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆರಂಭ ಆಗಿದೆ. ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗಿದೆ. ಗ್ರಹಣದ ಹಿನ್ನೆಲೆ ನಿನ್ನೆ ಸಾಯಂಕಾಲದಿಂದಲೇ ದೇವಸ್ಥಾನಗಳು ಕ್ಲೋಸ್ ಆಗಿತ್ತು. ಇವತ್ತು ಬೆಳಗ್ಗೆಯಿಂದಲೇ ಓಪನ್ ಆಗಿದ್ದಾವೆ. ದೇವರಿಗೆ ದರ್ಭೆ ಬಂಧನ ಮಾಡಿ ದೇವಾಲಯಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯಗಳಲ್ಲಿ ಇವತ್ತು ಶುದ್ಧಿ ಕಾರ್ಯ ಆರಂಭ ಆಗಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ ಸೇರಿದಂತೆ ಎಲ್ಲ ದೇಗುಲಗಳಲ್ಲೂ ಕೂಡ ಶುಚಿ ಕಾರ್ಯ ಇವತ್ತು ನಡೆದಿದೆ. ಇಂದು ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನೆರವೇರ್ತಾ ಇದೆ. ಬೆಳಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ಶಾಂತಿ ಹೋಮ, ಗ್ರಹಣದಿಂದ ಕೆಲವು ರಾಶಿ ನಕ್ಷತ್ರಗಳ ಮೇಲೆ ಏನು ಪ್ರಭಾವ ಬೀರಿತ್ತು ಅದರ ದೋಷ ನಿವಾರಣೆಗೆ ಶಾಂತಿ ಹೋಮ ಮುಂತಾದ ಪ್ರಕ್ರಿಯೆಗಳಿದೆ. ಚಂದ್ರಗ್ರಹಣದ ಬಳಿಕ ದೇಗುಲಗಳಲ್ಲಿ ಇದೀಗ ಶುದ್ಧೀಕರಣ ಕಾರ್ಯ ಮುಗಿದು ಪೂಜೆ ಆರಂಭ ಆಗಿದೆ. ಬಹಳ ಬೇಗನೆ ಬೆಳಗ್ಗೆ 5 ಗಂಟೆಗೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಶುದ್ಧೀಕರಣ ಕಾರ್ಯ ಆರಂಭ ಆಗಿರುತ್ತೆ. ಅದನ್ನು ಮುಗಿಸಿ ಇದೀಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಗವಿಗಂಗಾಧರೇಶ್ವರ ಹಾಗೂ ಕಾಡು ಮಲ್ಲೇಶ್ವರ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಪಂಚಾಮೃತ ಅಭಿಷೇಕ ಪೂಜೆ ನೆರವೇರ್ತಾ ಇದೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಬಳಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಬನಶಂಕರಿ ದೇವಸ್ಥಾನದಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ? ನಿನ್ನೆ ಗ್ರಹಣಕ್ಕೋಸ್ಕರ ಸಹಜವಾಗಿ ಅನೇಕ ದೇವಸ್ಥಾನಗಳು ಮುಚ್ಚಿದ್ವು. ಬನಶಂಕರಿ ದೇವಸ್ಥಾನ ಕೂಡ ಮುಚ್ಚಿತ್ತಾ ಅಥವಾ ತೆರೆದೇ ಇತ್ತಾ? ಇವತ್ತು ಬೆಳಗ್ಗೆ ಶುದ್ಧೀಕರಣ ಮತ್ತು ಆ ನಂತರದಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ಸಾಗಿದೆ? ಶ್ರೀಲಕ್ಷ್ಮಿ, ನಿನ್ನೆ 6 ಗಂಟೆಗೆ ಒಂದು ಪೂಜೆಯನ್ನ ಮಾಡಿದ ನಂತರ ಬನಶಂಕರಿ ದೇಗುಲವನ್ನು ಬಂದ್ ಮಾಡಿದ್ರು. ಇವತ್ತು ಬೆಳಗ್ಗೆ ಓಪನ್ ಮಾಡಿದ್ದಾರೆ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬನಶಂಕರಿ ಅಮ್ಮನವರಿಗೆ ಸದ್ಯ ಈಗ ಅಭಿಷೇಕ ನಡೀತಾ ಇದೆ. ಜಲಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಗ್ರಹಣ ಮೋಕ್ಷ ಆದ ನಂತರ ಬೆಳಗ್ಗೆ ದೇಗುಲದ ಬಾಗಿಲನ್ನು ತೆಗೆದು ದೇಗುಲವನ್ನು ಶುದ್ಧಿ ಮಾಡುವಂತಹ ಕೆಲಸವನ್ನು ಮಾಡಿದರು. ಅದಾದ ನಂತರ ಈಗಾಗಲೇ ಇಲ್ಲಿನ ಸಿಬ್ಬಂದಿ ಇಡೀ ದೇಗುಲವನ್ನು ಶುದ್ಧಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಪೂಜಾ ವಿಧಾನಗಳು ಕೂಡ ಆರಂಭವಾಗಿರುವಂಥದ್ದು. ನಿನ್ನೆ ಅಮ್ಮನವರ ಜನ್ಮದಿನ ಕೂಡ ಇತ್ತು. ಹೀಗಾಗಿ ಸಾಕಷ್ಟು ಪೂಜೆಗಳು ನಡೆದಿದ್ವು. ಆದರೆ ಗ್ರಹಣದ ಹಿನ್ನೆಲೆಯಲ್ಲಿ 6 ಗಂಟೆಗೆ ಏನು ರಾಹುಕಾಲದಲ್ಲಿ ಪೂಜೆಯನ್ನು ಮುಗಿಸಿ ನಂತರ ಈ ಒಂದು ದೇಗುಲವನ್ನು ಕ್ಲೋಸ್ ಮಾಡಿದ್ರು. ಈಗ ಸದ್ಯ ದೇಗುಲದ ಬಾಗಿಲನ್ನು ತೆರೆದಿರುವಂಥದ್ದು. ಇಲ್ಲೆಲ್ಲ ಶುದ್ಧಿ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದಿಷ್ಟು ಜನ ಭಕ್ತರು ಅಮ್ಮನವರ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನಿನ್ನೆ ಒಂದಿಷ್ಟು ಜನ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ ನೋಡಿ, ಅವರು ಬಂದು ಈಗ ಅಮ್ಮನವರಿಗೆ ತಾವೇನು ಸಂಕಲ್ಪ ಮಾಡ್ಕೊಂಡಿದ್ರು ಅದನ್ನ ಅರ್ಪಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಈ ಗ್ರಹಣದಿಂದ ದೋಷ ಇತ್ತು ಅಂತಾರೋ ಅವರೆಲ್ಲರೂ ಕೂಡ ಬಂದು ಈಗ ಸದ್ಯ ಅಮ್ಮನವರ ದರ್ಶನವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದ ಅಮ್ಮನವರಿಗೆ ವಿಶೇಷ ಪೂಜೆ ಕೂಡ ನಡೀತಾ ಇದೆ. ಈಗ ಅಭಿಷೇಕ ಆದ ನಂತರ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಅವೆಲ್ಲ ಆದ ನಂತರ ಅಮ್ಮನವರನ್ನ ಏನು ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಕೂಡ ಇಲ್ಲಿನ ಸಿಬ್ಬಂದಿಗೆ ಇಲ್ಲಿನ ಅರ್ಚಕರು ಮಾಡ್ತಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ.
ಚಂದ್ರಗ್ರಹಣದ ಬಳಿಕ ದೇಗುಲಗಳ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆರಂಭ ಆಗಿದೆ. ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗಿದೆ. ಗ್ರಹಣದ ಹಿನ್ನೆಲೆ ನಿನ್ನೆ ಸಾಯಂಕಾಲದಿಂದಲೇ ದೇವಸ್ಥಾನಗಳು ಕ್ಲೋಸ್ ಆಗಿತ್ತು. ಇವತ್ತು ಬೆಳಗ್ಗೆಯಿಂದಲೇ ಓಪನ್ ಆಗಿದ್ದಾವೆ. ದೇವರಿಗೆ ದರ್ಭೆ ಬಂಧನ ಮಾಡಿ ದೇವಾಲಯಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯಗಳಲ್ಲಿ ಇವತ್ತು ಶುದ್ಧಿ ಕಾರ್ಯ ಆರಂಭ ಆಗಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ ಸೇರಿದಂತೆ ಎಲ್ಲ ದೇಗುಲಗಳಲ್ಲೂ ಕೂಡ ಶುಚಿ ಕಾರ್ಯ ಇವತ್ತು ನಡೆದಿದೆ. ಇಂದು ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನೆರವೇರ್ತಾ ಇದೆ. ಬೆಳಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ಶಾಂತಿ ಹೋಮ, ಗ್ರಹಣದಿಂದ ಕೆಲವು ರಾಶಿ ನಕ್ಷತ್ರಗಳ ಮೇಲೆ ಏನು ಪ್ರಭಾವ ಬೀರಿತ್ತು ಅದರ ದೋಷ ನಿವಾರಣೆಗೆ ಶಾಂತಿ ಹೋಮ ಮುಂತಾದ ಪ್ರಕ್ರಿಯೆಗಳಿದೆ. ಚಂದ್ರಗ್ರಹಣದ ಬಳಿಕ ದೇಗುಲಗಳಲ್ಲಿ ಇದೀಗ ಶುದ್ಧೀಕರಣ ಕಾರ್ಯ ಮುಗಿದು ಪೂಜೆ ಆರಂಭ ಆಗಿದೆ. ಬಹಳ ಬೇಗನೆ ಬೆಳಗ್ಗೆ 5 ಗಂಟೆಗೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಶುದ್ಧೀಕರಣ ಕಾರ್ಯ ಆರಂಭ ಆಗಿರುತ್ತೆ. ಅದನ್ನು ಮುಗಿಸಿ ಇದೀಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಗವಿಗಂಗಾಧರೇಶ್ವರ ಹಾಗೂ ಕಾಡು ಮಲ್ಲೇಶ್ವರ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಪಂಚಾಮೃತ ಅಭಿಷೇಕ ಪೂಜೆ ನೆರವೇರ್ತಾ ಇದೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಬಳಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಬನಶಂಕರಿ ದೇವಸ್ಥಾನದಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ? ನಿನ್ನೆ ಗ್ರಹಣಕ್ಕೋಸ್ಕರ ಸಹಜವಾಗಿ ಅನೇಕ ದೇವಸ್ಥಾನಗಳು ಮುಚ್ಚಿದ್ವು. ಬನಶಂಕರಿ ದೇವಸ್ಥಾನ ಕೂಡ ಮುಚ್ಚಿತ್ತಾ ಅಥವಾ ತೆರೆದೇ ಇತ್ತಾ? ಇವತ್ತು ಬೆಳಗ್ಗೆ ಶುದ್ಧೀಕರಣ ಮತ್ತು ಆ ನಂತರ